ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಶ್ರೀ ರಾಮಯೋಗೇಶ್ವರ ಮಠದ ಬಗ್ಗೆ ಕೆಲವರು ಸುದ್ದಿ ಹಾಗೂ ಸಾಮಾಜಿಕ ಮಾಧ್ಯಮದಲ್ಲಿ ಅಪಪ್ರಚಾರ ಮಾಡುತ್ತಿರುವುದು ಸತ್ಯಕ್ಕೆ ದೂರವಾದ ವಿಚಾರ ಎಂದು ಮಠದ ಶ್ರೀ ಶಿವಬಸವ ಸ್ವಾಮೀಜಿ ಸ್ಪಷ್ಟಪಡಿಸಿದ್ದಾರೆ. ಅವರು ಬಹುಮಾನ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ, ಕೆಲವರು ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ಸುಳ್ಳು. ಮಠವು ಸರ್ವರನ್ನು ಸಮಾನವಾಗಿ ಕಾಣುತ್ತಿದೆ ಎಂದು ತಿಳಿಸಿದರು. ಇದಕ್ಕೆ ತಾವು ಕೊಟ್ಟಂತಹ ಪ್ರತಿಫಲ ನಿಜಕ್ಕೂ ಆ ಭಗವಂತನಿಗೆ ಅರ್ಪಿತ ಆಗಿದೆ ಅಂತೇಳಿ ನಾನಾದರೂ ಈ ಸಾಮಾಜಿಕ ಕೆಲವು ದಿನಪತ್ರಿಕೆಗಳಲ್ಲಿ ನಾನು ನೋಡ್ತಾ ಇದ್ದೆ. ಆ ನಿಟ್ಟಿನಲ್ಲಿ ನಮ್ಮ ಮಠದ ಬಗ್ಗೆ ಕೆಲವೊಂದು ಯಾರೋ ಒಂದಷ್ಟು ಜನ ಇದು ಲಿಂಗಾಯತ ಮಠ ಅನ್ನೋ ಭಾವನೆಯಲ್ಲಿದ್ದರು. ನಾನು ನಿಜಕ್ಕೂ ನಾನು ತಮ್ಮಲ್ಲಿ ಏನು ಹೇಳ್ತೀನಿ ಅಂತಂದ್ರೆ, ಯಾವತ್ತೂ ಸಹ ಮಠ ಮಾನ್ಯಗಳು, ಅದು ನಮ್ಮ ಮಠ ಆಗಿರಲಿ ಬೇರೆ ಮಠ ಆಗಿರಲಿ, ಯಾವತ್ತೂ ಸಹ ಸಮಾಜದ ಮಠಗಳು ಅವು. ಯಾವುದೇ ರೀತಿ ಎಲ್ಲರೂ ಸಹ ಭಕ್ತರಿಗೋಸ್ಕರ ಕಟ್ಟಿದಂತಹ ಮಠ. ಈ ಸಾರ್ವಜನಿಕರ ಆಸ್ತಿ ಇದೆ ಎಲ್ಲ ಇದೆಲ್ಲ. ಯಾರು ಸಹ ಒಂದು ಜಾತಿಗೆ ಮಾತ್ರ ಸೀಮಿತ ಮಾಡಿಲ್ಲ, ಅದು ಎಲ್ಲರ ಸೊತ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅದು ಎಲ್ಲರಿಗೂ ಸೇರಿದ್ರು. ಪ್ರತಿಯೊಬ್ಬರಿಗೂ ಸಹ ಪ್ರಸಾರ ಮಾಡಕ್ಕೆ ಮತ್ತು ತಂದುವಂತಹ ಎಲ್ಲ ರೈಟ್ ಆಗಿರೋದು, ಎಲ್ಲ ಜನಾಂಗದ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲಾ ಧರ್ಮಕ್ಕೂ ಸಹ ಸೀಮಿತವಾಗಿರೋದು ಮಠ ಮಾನ್ಯಗಳು. ಹಾಗಾಗಿ ಹಿಂದೆ ಹೇಳ್ತಾ ಇದ್ರು, ಮನೆ ಮಠದ ಕಡೆ ಜೋಪಾನ, ಎಲ್ಲರೂ ಹಿರಿಯರು ಹೊರಗಡೆ ಹೋದ್ರೆ ಮನೆ ಮಠದ ಕಡೆ ಜೋಪಾನ ಅಂತ ಹೇಳಿ. ಯಾಕೆಂದ್ರೆ ಮನೆ ಒಂದ್ ಕಡೆ ಕೈ ಬಿಟ್ಟರೆ ಮಠಗಳು ಕೈ ಹಿಡಿತವೆ ಅನ್ನೋದು ಒಂದು ಆಸೆ. ಎಲ್ಲಾದ್ರೂ ಹಿಂದೆ ಎಲ್ಲಾದ್ರೂ ದೂರಬಾರೆಯಲ್ಲಿ ಜರ್ನಿ ಮಾಡ್ತಾ ಇದ್ರೆ ಇಲ್ಲಿ ತಂಗುವಂತಹ ಸ್ಥಳಗಳು ಯಾವಾಗಿದ್ರು ಮಠ ಮಾನ್ಯಗಳು. ಆ ನಿಟ್ಟಿನಲ್ಲಿ ಯಾವುದೇ ರೀತಿ ಇದರಲ್ಲಿ ಗೊಂದಲ ಮಾಡ್ಕೊಳ್ಬಾರ್ದು. ಯಾವತ್ತೂ ಸಹ ಇದು ನಿಮ್ಮ ಮಠ ಅಂತ ಭಾವನೆ ಇಟ್ಕೊಂಡು ಪ್ರತಿನಿತ್ಯ ಈ ಭಾಗಕ್ಕೆ ಯಾವಾಗ ಈ ದಾರಿಲಿ ಯಾರು ಹೋದ್ರೂ ಸಹ ಬಂದು ಮಠದಲ್ಲಿ ತಂಗಿ ಪ್ರಸಾರ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ನಿಮಗೋಸ್ಕರ ಕಟ್ಟಿದಂತಹ ಮಠ. ನಾವು ಸಹ ನಿಮ್ಮವರೇ. ಯಾಕೆಂತಂದ್ರೆ ನಾನು ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ದೆ, ಜಾತಿ ವ್ಯವಸ್ಥೆ ಯಾರು ಮಾಡ್ಕೊಂಡಿದ್ರೆ ನಾವು ಯಾಕೆ ಮಾಡ್ಕೊಂಡಿದ್ದೀವಿ? ವೃತ್ತಿ ಆಧಾರದ ಮೇಲೆ ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಕಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ ಅಂತ ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ. ಜಾತಿ ವ್ಯವಸ್ಥೆಗಳೆಲ್ಲ ನಾವು ಮಾಡ್ಕೊಂಡಿರೋ. ಕುಡಿಯ ನೀರಿಗೆ ಜಾತಿ ಇಲ್ಲ, ಬೆಳಕಿಗೆ ಜಾತಿ ಇಲ್ಲ, ಹರಿಯೋ ನೀರಿಗೆ ಜಾತಿ ಇಲ್ಲ, ಇನ್ನೆಲ್ಲ ಓಡಾಡೋ ನೆಲಕ್ಕೆ ಜಾತಿ ಇಲ್ಲ. ಆದ್ರೆ ನಾವೆಲ್ಲ ಏನ್ ಮಾಡ್ತಾ ಇದೀವಿ? ಜಾತಿ ವ್ಯವಸ್ಥೆ ಆಧಾರದ ಮೇಲೆ ನಾವೆಲ್ಲ ಜೀವನ ಮಾಡ್ತಾ ಇದೀವಿ. ನಿಜಕ್ಕೂ ಅದು ತಪ್ಪು. ಎಲ್ಲರ ಮೈಯಲ್ಲಿ ಹರಿಯೋದು ಸಹ ಕೆಂಪು ರಕ್ತ. ಎಲ್ಲರೂ ಊಟ ಮಾಡೋದು ಯಾವುದು ಅನ್ನನೇ ಅಲ್ವಾ? ಯಾರಾದ್ರೂ ಬೇರೆ ಬೇರೆ ಜಾತಿ ಬೇರೆ ಬೇರೆ ಊಟ ಮಾಡ್ತೀರಾ? ಯಾವುದೂ ಇಲ್ಲ. ಹಾಗಾಗಿ ಇದನ್ನೆಲ್ಲವನ್ನು ತೊಡೆದು ಹಾಕಿ, ಇದು ನಿಮ್ಮ ಆಸ್ತಿ, ನಿಮ್ಮ ಮಠ, ಅದು ನನ್ನ ಮಠ ಅಲ್ಲ. ನಾನು ಸೇವೆ ಮಾಡಕ್ ಬಂದಿರೋನಷ್ಟೇ. ಆದ್ರೆ ಯಾವತ್ತೂ ಸಹ ಅದು ನಿಮ್ಮ ಮಠ. ಯಾವತ್ತು ಭಕ್ತರು ನಮ್ಮ ಮಠ ನಮ್ಮ ಇದು ಅಂತ ಹೇಳಿ ನೀವೆಲ್ಲರೂ ಸಹ ಅದನ್ನ ಮನದಲ್ಲಿ ಇಟ್ಕೊಂಡು ಕಾರ್ಯ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಇವತ್ತು ಎಲ್ಲ ತಾಲೂಕು ಪಂಚಾಯತಿ ಎಲ್ಲ 8 ಪಂಚಾಯತಿಗಳ ಒಂದು PDOಗಳು ಆಗಿರ್ಲಿ, ಅವರ